गाड़ी गिरने के बाद पानी में लड़का 1 घंटा से 2 घंटे लगभग 1 घंटा 45 मिनट तक लड़के ने खूब अपने बचाने की गुहार लगाई है कि भाई मुझे बचा लो, किसी भी तरीके से बचा लो। मौके पे पुलिस भी थी एंड SDRF भी थी और अग्नि विभाग वाले भी थे, फायर ब्रिगेड वाले भी थे। किसी ने उसकी मदद नहीं करी। बोल रहे थे ठंडा पानी है, हम नहीं जाएंगे अंदर, इसमें सरिया है अंदर, हम नहीं जाएंगे। ನಾವು ಜಗತ್ತಿನಲ್ಲಿ ಯಾರೂ ಸಾಧಿಸದೇ ಇದ್ದಷ್ಟು ಸಾಧಿಸ್ಬಿಟ್ಟಿದೀವಿ ಅಂತ IT ಸೆಲ್ ಹಾಗೆ ಮಡಿಲ ಮೀಡಿಯಾಗಳ ಮೂಲಕ ಅಬ್ಬರದ ಪ್ರಚಾರ ನಡೀತಾ ಇರುವಾಗಲೇ ನಮ್ಮನ್ನ ಬೆಚ್ಚಿ ಬೀಳಿಸಿ ವಾಸ್ತವ ಇಲ್ಲಿ ನೋಡಿ ಅಂತ ಹೇಳುವಂತಹ ಘಟನೆಗಳು ಇಲ್ಲಿ ನಡೀತಾನೆ ಇರ್ತವೆ. ದಟ್ಟ ಮಂಜಿನಿಂದಾಗಿ ಟೆಕ್ಕಿಯೊಬ್ರು ಕಾರ್ ಸಮೇತ 70 ಅಡಿ ಆಳದ ನೀರಿನ ಹೊಂಡಕ್ಕೆ ಬಿದ್ದು ಮೃತಪಟ್ಟಿರುವಂತಹ ದಾರುಣ ಘಟನೆ ನೋಯ್ಡಾದಲ್ಲಿ ನಡೆದಿದೆ. 27 ವರ್ಷದ ಯುವರಾಜ್ ಮೆಹ್ತಾ ಎಲ್ಲರ ಕಣ್ಣೆದರೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಪೊಲೀಸರು, ಅಗ್ನಿಶಾಮಕ ದಳ ಮತ್ತೆ ವಿಪತ್ತು ತಂಡದವರು ಎಲ್ಲರೂ ಅಲ್ಲಿದ್ರು ಕೂಡ ಯುವರಾಜ್ ಅವರನ್ನು ಉಳಿಸೋದಿಕ್ ಸಾಧ್ಯ ಆಗ್ಲಿಲ್ಲ. ನೋಯ್ಡಾ ಪೊಲೀಸರು ಬಿಡುಗಡೆ ಮಾಡಿದಂತಹ ವಿಡಿಯೋ ಎಲ್ಲಾ ಪ್ರಯತ್ನಗಳ ಹೊರತಾಗಿನೂ ಯುವರಾಜ್ ಅವರನ್ನ ಉಳಿಸ್ಕೊಳ್ಳೋದಿಕ್ ಸಾಧ್ಯ ಆಗ್ಲಿಲ್ಲ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಅದು ರಾತ್ರಿ ಆಗಿತ್ತು ಮತ್ತೆ ಮಂಜು ಕವಿದಿತ್ತು. ನೀರಿನ ಹೊಂಡದಲ್ಲಿ ಬಿದ್ದಿದ್ದಂತಹ ಯುವರಾಜ್ 2 ಗಂಟೆಗಳ ಕಾಲ ಸಹಾಯಕ್ಕಾಗಿ ಕೇಳ್ತಾನೆ ಇದ್ರು. ಅವರು ಜೀವವನ್ನ ಉಳಿಸ್ಕೊಳ್ಳೋದಿಕ್ಕಾಗಿ ಕಾರಿನ ಮೇಲೆ ಹತ್ತಿ ನಿಂತರೂ ಕೂಡ ಕಡೆಗೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಅವರು ಹೊಟ್ಟೆಯಲ್ಲಿ ನೀರು ತುಂಬಿ ಮೂಗಿನೊಳಗೆ ಕೆಸರು ತುಂಬಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿರೋದಾಗಿ ಹೇಳಲಾಗಿದೆ. ಇದೆಲ್ಲವೂ ಅವ್ರ ತಂದೆಯ ಕಣ್ಮುಂದೆನೆ ಸಂಭವಿಸಿದೆ. ಇದಕ್ಕಿಂತ ದೊಡ್ಡ ವೈಫಲ್ಯ ಏನಿದೆ? मेरा बेटा तो बचाव के लिए संघर्ष कर रहा था, हेल्प हेल्प भी चिल्ला रहा था ताकि कोई जनरल पब्लिक भी उसको मदद के लिए कुछ कर दे। लेकिन ज्यादातर जो वहाँ भीड़ थी वो तमाशबीन थी और कुछ वीडियो बना रहे थे। डांटने पर तब वो लोग रुके। मेरे बच्चे की जान खामखा चली गई बिना कोई संसाधन उपयोग किए। सही समय पर उचित संसाधन उसको नहीं मिला सपोर्ट के लिए। धुंध थी, क्लियर विजिबिलिटी वहाँ नहीं नजर आ रही थी। तो मैंने बेटे को बोला कि तुम हो कहाँ, तो उसने एग्जैक्ट लोकेशन बताया अपना मोबाइल का टॉर्च ऑन करके। फिर वहाँ से एक हल्की रोशनी पता चली कि कहाँ पर है वो। मांग तो यही करेंगे कि उचित कार्रवाई हो और फर्दर कुछ न घटना घटे उसका पूरा वहाँ पर इंतजाम हो। ರಸ್ತೆಯಲ್ಲಿ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದಂತಹ ಅಮಾಯಕ ಅಂಥ ಗುಂಡಿಗೆ ಬೀಳುವಂತಾಗಿದೆ ಜಿಲ್ಲಾಡಳಿತದ ದೊಡ್ಡ ವೈಫಲ್ಯ ಅಲ್ವಾ? ಆ ಗುಂಡಿಯಿಂದ ಆತನನ್ನ ಮೇಲೆತ್ತಿ ಬಚಾವ್ ಮಾಡೋದಕ್ಕೂ ಕೂಡ ಆಗಿಲ್ಲ ಅಂತ ಅಂದ್ರೆ ಅದು ಇನ್ನಷ್ಟು ದೊಡ್ಡ ವೈಫಲ್ಯ. ಹಾಗಾದ್ರೆ ನಾವ್ ಯಾವುದ್ರ ಬಗ್ಗೆ ಇಲ್ಲಿ ಸುಳ್ಳು ಹೆಮ್ಮೆ ಪಡ್ತಾ ಇದ್ದೀವಿ? ಯುವರಾಜ್ ಮೆಹ್ತಾ ಅನ್ನುವಂಥ ಅಮಾಯಕನ ಸಾವಿಗೆ ನಾವೆಲ್ಲರೂ ಹೊಣೆ ಅಲ್ವಾ? ಜನರು ಈ ಮೊದಲೇ ಆ ಹೊಂಡದ ತಡೆಗೋಡೆ ಮುರಿದಿರೋದ್ರ ಬಗ್ಗೆ ದೂರುಗಳನ್ನ ನೀಡಿದ್ರು. ಆದ್ರೆ ದೂರು ನಿರ್ಲಕ್ಷಿಸಲಾಗಿದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಪತ್ರಕರ್ತರು ಸರ್ಕಾರವನ್ನ ಪ್ರಶ್ನೆ ಮಾಡಿದಾಗ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದ್ರೆ ಪೊಲೀಸರೇ ಬಿಡುಗಡೆ ಮಾಡಿದಂತಹ ವಿಡಿಯೋ ಆಡಳಿತದ ವೈಫಲ್ಯವನ್ನ ಹೇಳ್ತಾ ಇದೆ. ಆಡಳಿತದ ಬಳಿ ಅಗತ್ಯವಾದಂತಹ ರಕ್ಷಣಾ ಉಪಕರಣಗಳ ಕೊರತೆ ಇದೆ ಅಂತ ಮಾಧ್ಯಮಗಳು ಈಗ ವರದಿ ಮಾಡಿವೆ. ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಹೇಳ್ಕೊಳ್ತಾನೆ ಬರಲಾಗಿದ್ರು ಕೂಡ ಉಪಯೋಗ ಆಗಿಲ್ಲ. ಜನರಿಗಾಗಿ ಸರ್ಕಾರ ಕಾಳಜಿಯನ್ನ ವಹಿಸೋದಿಲ್ಲ ಅನ್ನೋದಕ್ಕೆ ಈ ಒಂದು ದುರಂತ ನಮಗೆ ನಿದರ್ಶನ ಆಗಿದೆ. ಈಗ ಯುವರಾಜ್ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಾಗ ರಕ್ಷಣೆಗೆ ಬಂದವರು ವೃತ್ತಿಪರರಾಗಿದ್ರ, ಅವರಿಗೆ ರಕ್ಷಣಾ ತರಬೇತಿಯನ್ನ ನೀಡಿತ್ತಾ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಹುಟ್ಟುತ್ತವೆ. ಯಾರು ಕೂಡ ಈಗ ಇದ್ರ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ಪ್ರತಿಯೊಂದು ಇಲಾಖೆಯಲ್ಲಿ ಸಮರ್ಥರಿಗಿಂತನೂ ಹೆಚ್ಚಾಗಿ ಅಸಮರ್ಥರೇ ತುಂಬ ಹೋಗಿದ್ದಾರೆ. ಇವತ್ತು ಅಗತ್ಯಕ್ಕಿಂತ ಕಡಿಮೆ ವಾಹನಗಳು ಇರ್ತವೆ, ರಕ್ಷಣಾ ಉಪಕರಣಗಳು ಕಡಿಮೆ ಇರ್ತವೆ ಅಥವಾ ಅವು ಹಳೇದಾಗಿರ್ತವೆ. ಈಗ ಅಲ್ಲಿನ ನೋಯ್ಡಾ ಅಥಾರಿಟಿಯ CEO ಲೋಕೇಶ್ ಅನ್ನೋರನ್ನ ಅಮಾನತು ಮಾಡಿ ಆದಿತ್ಯನಾಥ್ ಸರ್ಕಾರ ಕೈ ತೊಳ್ಕೊಂಡ್ ಬಿಟ್ಟಿದೆ. ಈಗ ಅಲ್ಲಿಗೆ ಸರ್ಕಾರದ ಹೊಣೆಗಾರಿಕೆ ಮುಗಿದು ಹೋಯ್ತಾ? ಆ ಅಧಿಕಾರಿ ಇನ್ನು ಕೆಲವು ತಿಂಗಳ ಬಳಿಕ ಮತ್ತೆ ಹೊಸ ಪೋಸ್ಟ್ ಅನ್ನ ಪಡಿತಾರೆ. ಯುವರಾಜ್ ಮೆಹ್ತಾ ತನ್ನನ್ನ ಬದುಕಿಸಿ ಅಂತ ತಂದೆಗೆ ಕರೆ ಮಾಡಿದ್ರು. ಅವ್ರ ತಂದೆ ಚಳಿ ಮತ್ತೆ ಮಂಜಿನ ನಡುವೆಯೂ ಕೂಡ ಒಂದು ಸ್ಥಳಕ್ಕೆ ಬಂದ್ರು. ಆದ್ರೆ ಮಗನನ್ನ ಉಳಿಸ್ಕೊಳ್ಳೋದಿಕ್ಕೆ ಅವ್ರಿಗೆ ಸಾಧ್ಯನೇ ಆಗ್ಲಿಲ್ಲ. ಪೊಲೀಸರು, ಅಗ್ನಿಶಾಮಕ ದಳದವರು, NDRF ತಂಡ ಅಲ್ಲಿದ್ರೂ ಕೂಡ ಹೇಗೆ ರಕ್ಷಣೆ ಸಾಧ್ಯ ಆಗ್ಲಿಲ್ಲ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಅಲ್ಲಿನ NDRF ತಂಡ ಅಸಮರ್ಥರಿಂದ ಕೂಡಿತಾ? ಅವ್ರಿಗೆ ತರಬೇತಿ ಅನ್ನೋದೇ ಇರಲಿಲ್ವಾ? ಕಣ್ಣೆದ್ರೆ ಮುಳುಗ್ತಾ ಇದ್ದಂಥ ಜೀವವನ್ನ ಉಳಿಸೋದಿಕ್ಕಾಗದಂಥ ಯಾವ ಕೊರತೆ NDRF, ಅಗ್ನಿಶಾಮಕ ದಳ ಮತ್ತೆ ಪೊಲೀಸರಿಗಿತ್ತು? ಅವ್ರ ಬಳಿ ಯಾವ ಸಾಧನಗಳಿದ್ವು? ಯಾವ ಸಾಧನಗಳನ್ನ ಅವ್ರು ಹೊಂದಿರಬೇಕಾಗಿತ್ತು? ಇಷ್ಟು ದೊಡ್ಡ ವೈಫಲ್ಯ ಆಗಿರೋದು ಎಲ್ಲಿ? ರಾಷ್ಟ್ರ ರಾಜಧಾನಿ ದೆಹಲಿಯ ಪಕ್ಕದಲ್ಲಿರುವಂತಹ ಬಹಳ ಹೈಫೈ ನಗರ ಅಂತ ಕರೆದುಕೊಳ್ಳುವಂತಹ ನೋಯ್ಡಾದಲ್ಲಿ. ಅಂದ್ರೆ ವ್ಯವಸ್ಥೆ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತ ಅಂದ್ರೆ ಎಲ್ಲಾನು ರಾಜಕಾರಣಿಗಳ ಮೂಗಿನ ನೇರಕ್ಕೆ ನಡೀತಾ ಇದೆ. ಧಾರ್ಮಿಕ ರಾಜಕೀಯ ಈ ಒಂದು ಸಮಾಜವನ್ನ ಭ್ರಷ್ಟಗೊಳಿಸಿದೆ ಮತ್ತೆ ಹಾಳು ಮಾಡಿದೆ. ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಮಿಂಚೋದ್ರಲ್ಲೇನೆ ರಾಜಕಾರಣಿಗಳು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇಡೀ ಸರ್ಕಾರನೇ
ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿರತ ಆಗ್ಬಿಟ್ಟಿದೆ ಅನ್ನುವಂಥ ಒಂದು ಸ್ಥಿತಿಯನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು. ಇಂಥ ತುರ್ತಿನಲ್ಲಿ ಒಂದು ಜೀವವನ್ನು ಉಳಿಸೋದಕ್ಕೆ ಸಾಧ್ಯವಾಗದಂತಹ ಸ್ಥಿತಿಯನ್ನ ಯಾವ ತರದ ವ್ಯವಸ್ಥೆ ಅಂತ ಹೇಳ್ಬೇಕು ನಾವು? ಹಾಗಾದ್ರೆ ಯಾವ ರೀತಿಯ ಸಿದ್ಧತೆ ಇದೆ? ಇನ್ನೊಂದ್ ಕಡೆಗೆ ಧರ್ಮವನ್ನ ಚರ್ಚಿಸುವಾಗ ದಿನಾ ಇಡೀ ಒಟ್ಟುಗೂಡುವಂತ ಈ ಜನ ಇಂಥ ದುರಾವಸ್ಥೆ ಬಗ್ಗೆ ಸರ್ಕಾರವನ್ನ ಕೇಳುವ ಮತ್ತೆ ಒತ್ತಡ ಹೇರುವಂತ ಕೆಲಸ ಮಾಡೋದಿಲ್ಲ. ಕಡೆಗೆ ಮಾಧ್ಯಮಗಳು ಕೂಡ ಇಂಥ ವಿಷಯಗಳ ಬಗ್ಗೆ ವರದಿ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಹಾಗೇನಾದ್ರೂ ಮಾಡಿದ್ರೆ ಸರ್ಕಾರಕ್ಕೆ ವಿರೋಧ ಅಂತ ನೋಡ್ಲಾಗತ್ತೆ. ಸರ್ಕಾರದ ವರ್ಚಸ್ಸಿಗೆ ಕಳಂಕ ಬಂದ್ರೆ ಸರ್ಕಾರ ಪತ್ರಕರ್ತರಿಗೆ ಕಿರುಕುಳ ನೀಡುತ್ತೆ. ಇಂಥ ಅಪಾಯ ಬೇಡ ಅಂತಾನೆ ಇಂಥದ್ರ ಬಗ್ಗೆ ವರದಿಗಳನ್ನು ಕೂಡ ಮಾಡ್ಲಾಗ್ತಾ ಇಲ್ಲ. ಹಾಗಾಗಿನೇ ವ್ಯವಸ್ಥೆ ಹೇಗಿದೆ ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ಮಾಧ್ಯಮಗಳು ಸರ್ಕಾರದ ತುತ್ತೂರಿ ಮಾತ್ರ ಆಗ್ಬಿಟ್ಟಿವೆ. ಅವು ಸರ್ಕಾರದ ಪರವಾಗಿ ಭ್ರಮೆಯನ್ನ ಬಿತ್ತೋದಕ್ಕೆ ನಿಂತ್ಕೊಂಡ್ಬಿಟ್ಟಿವೆ. ಅಪಘಾತ ಸಂಭವಿಸಿದಾಗ ಎಲ್ಲರೂ ಜೀವಗಳನ್ನ ಉಳಿಸೋದಕ್ಕೆ ಧಾವಿಸ್ತಾರೆ, ಆದ್ರೆ ಏನೂ ಆಗೋದಿಲ್ಲ. ಪ್ರತಿ ನಗರದ ಗಾಳಿ ಕಲುಷಿತ ಆಗಿದೆ. ಇವತ್ತು ಜನರ ಶ್ವಾಸಕೋಶಗಳು ಕ್ಷೀಣಿಸ್ತಾ ಇವೆ. ಮನೆಯಲ್ಲಿ ಜನರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಮತ್ತೆ ಸಾಯ್ತಾ ಇದ್ದಾರೆ. ಆದ್ರೂ ಈ ರಾಜಕೀಯದವರು ಮಾತಾಡೋದಿಲ್ಲ. ಅವರು ಧಾರ್ಮಿಕ ರಾಜಕೀಯದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಶುದ್ಧ ಕುಡಿಯುವ ನೀರಿಲ್ಲ. ಕಲುಷಿತ ನೀರನ್ನ ಕುಡಿಯೋದ್ರಿಂದ ಜನರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಇಡೀ ದೇಶದಲ್ಲೇನೆ ಅತ್ಯಂತ ಸ್ವಚ್ಛ ನಗರ ಅಂತ ಕೊಚ್ಕೊಳ್ಳುವಂತ ಇಂದೋರ್ನಲ್ಲಿ ನಡೆದಂತಹ ದುರಂತಕ್ಕೆ ಸರ್ಕಾರ ಹೇಗ್ ಪ್ರತಿಕ್ರಿಯೆ ನೀಡಿತು? ಸತ್ತವ್ರ ಸಂಖ್ಯೆ ವಿಷಯವಾಗಿ ಹೇಗ್ ಸತ್ಯವನ್ನ ಮರೆಮಾಚಿತು ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಸಾಮಾನ್ಯ ಜನರ ಜೀವಕ್ಕೆ ಯಾವುದೇ ಮೌಲ್ಯ ಇಲ್ಲವಾಗಿದೆ. ಈಗ ಜೀವಗಳನ್ನ ಉಳಿಸೋದಿಕ್ಕೆ ಸಾಕಷ್ಟು ಸಂಪನ್ಮೂಲಗಳನ್ನ ಒದಗಿಸಿಲ್ಲ ಅನ್ನೋದು ಸ್ಪಷ್ಟ ಇದೆ. ಯುವರಾಜ್ ಮೆಹ್ತಾ ಅನ್ನುವಂಥ ಯುವಕ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆಡಳಿತದ ಉದಾಸೀನತೆ ಮತ್ತೆ ಸಾರ್ವಜನಿಕರ ನಿರ್ಲಕ್ಷ್ಯ ಎರಡು ಅವರ ಪ್ರಾಣ ಹೋಗೋದಿಕ್ಕೆ ಕಾರಣ ಆದವು ಅನ್ನೋದನ್ನ ನಾವು ಮರಿಬಾರ್ದು. ನಗರವನ್ನ ಸುರಕ್ಷಿತಗೊಳಿಸೋದಿಕ್ಕೆ ಯಾರೂ ಮುಂದೆ ಬರೋದಿಲ್ಲ. ನಾಗರಿಕರಿಂದ ಸರ್ಕಾರದ ಮೇಲೆ ಯಾವುದೇ ಒತ್ತಡ ಇಲ್ಲ. ಸಂಸದರಿಂದ ಹಿಡಿದು ಮಂತ್ರಿಗಳವರೆಗೆ ಯಾರೂ ಕೂಡ ಜನರ ಸುರಕ್ಷತೆ ಬಗ್ಗೆ ಕಾಳಜಿಯನ್ನು ವಹಿಸೋದಿಲ್ಲ. ಆ ವ್ಯವಸ್ಥೆಯನ್ನ ಸರಿಪಡಿಸುವಂತ ಉದ್ದೇಶನೇ ಇಲ್ಲಿ ಯಾರಿಗೂ ಇಲ್ಲ. ಎಲ್ಲೆಡೆ ಆಡಳಿತಗಳು ಅಗತ್ಯಕ್ಕಿಂತ ಕಡಿಮೆ ಸಂಪನ್ಮೂಲಗಳೊಂದಿಗೆ ಕೆಲಸ ಮಾಡ್ತಾ ಇವೆ. ಇಂಥ ವ್ಯವಸ್ಥೆ ಖಂಡಿತವಾಗಿಯೂ ಜನರ ಜೀವಗಳನ್ನು ತೆಗೆದುಕೊಳ್ಳುತ್ತೆ. ಈಗ ಯುವರಾಜ್ ಮೆಹ್ತಾ ಅವರ ಮರಣದ ನಂತರವೂ ಕೂಡ ಪರಿಸ್ಥಿತಿಯನ್ನು ಬದಲಾಗೋದಿಲ್ಲ. ರಸ್ತೆಗಳ ಕಳಪೆ ವಿನ್ಯಾಸದಿಂದಾಗಿ ಕಾರುಗಳು ಉರುಳ್ತಾನೆ ಇರ್ತವೆ. ಹಲವಾರು ಸ್ಥಳಗಳಲ್ಲಿ ರಸ್ತೆಗಳ ವಿನ್ಯಾಸದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಮತ್ತೆ ಕಳಪೆ ವಿನ್ಯಾಸದ ಕಾರಣಕ್ಕೇನೆ ಅಪಘಾತಗಳು ಸಂಭವಿಸುತ್ತವೆ. ಒಂದು ರಸ್ತೆ ಪ್ರಾರಂಭ ಆದಾಗ ಇನ್ನೊಂದು ರಸ್ತೆ ಬಲ ಅಥವಾ ಎಡದಿಂದ ಸೇರುತ್ತೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಚರಂಡಿಗಳ ಸ್ಥಿತಿ ಭಯಾನಕವಾಗಿದೆ. ಇವತ್ತು ತುಂಬಾ ಕೊಳಕಿದೆ. ಅವುಗಳನ್ನೇ ಯಾವತ್ತಿಗೂ ಕೂಡ ಸ್ವಚ್ಛಗೊಳಿಸೋದಿಲ್ಲ. ಯುವರಾಜ್ ಸಾವಿನ ಬಗ್ಗೆ ಜನರು 1 ಅಥವಾ 2 ದಿನಗಳವರೆಗೆ ಕಳವಳವನ್ನು ವ್ಯಕ್ತಪಡಿಸ್ತಾರೆ. ಇಂದೋರ್ನಲ್ಲಿ ಕಲುಷಿತ ನೀರನ್ನ ಕುಡಿದು 15 ಜನರು ಸಾವಿಗೀಡಾದಾಗ್ಲೂ ಕೂಡ ಕಳವಳವನ್ನು ವ್ಯಕ್ತಪಡಿಸಲಾಯಿತು. ಅದಾದ ನಂತರ ಅವರು ಅದನ್ನು ಮರೆತು ಬಿಟ್ರು. ಎಲ್ಲರ ಕಣ್ಣು ಮುಂದೆನೆ ಯುವಕನೊಬ್ಬ ಒಂದು ಚರಂಡಿಯಲ್ಲಿ ಮುಳುಗಿ ಸಾವನ್ನಪ್ತಾ ಇರೋದು ಬಹಳ ದೊಡ್ಡ ದುರಂತ. ಇದು ಅಷ್ಟೇ ದೊಡ್ಡ ವೈಫಲ್ಯ ಕೂಡ. ನೋಯ್ಡಾ ಉತ್ತರ ಪ್ರದೇಶದ ಒಂದು ಜಿಲ್ಲೆ, ಆದ್ರೆ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಂತಹ ಘಟನೆ ಯಾವಾಗ್ಲೂ ನಡೆಯುವಂತಹ ಸಾಧ್ಯತೆ ಇದ್ದೇ ಇದೆ. ಯಾಕಂದ್ರೆ ಸರ್ಕಾರ ನಡೆಸುವವರು ಬೇರೆನೇ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಜನರನ್ನ ಕೂಡ ಅವರು ಧರ್ಮ, ಮಸೀದಿ, ಮಂದಿರ, ಹಿಂದೂ, ಮುಸ್ಲಿಂ ಅಂತ ಬ್ಯುಸಿ ಮಾಡ್ಬಿಟ್ಟಿದ್ದಾರೆ. ರಾಜಕಾರಣಿಗಳು ನಮ್ಮ ಮನೆ ಮದುವೆಗೆ ಅಥವಾ ಮರಣಕ್ಕೆ ಬಂದು ಕೈ ಕುಲುಕಿ ಫೋಟೋಗೆ ಪೋಸ್ ಕೊಟ್ಟು ಜನರನ್ನ ಖುಷಿ ಪಡಿಸಿದ್ರೆ ಸಾಕು ಅನ್ನುವಂಥ ಒಂದು ವಾತಾವರಣವನ್ನ ನಾವು ಅಂದ್ರೆ ಜನನೇ ನಿರ್ಮಾಣ ಮಾಡಿದೀವಿ. ಇವತ್ತು ಅವರು ನಿಜವಾಗಿನೂ ಮಾಡಲೇಬೇಕಾದಂಥ ಕೆಲಸಗಳ ಬಗ್ಗೆ ಅವರನ್ನ ಪ್ರಶ್ನೆ ಮಾಡೋರೇ ಇಲ್ಲ. ಇಂಥ ಹೊತ್ತಿನಲ್ಲಿ ಪಕ್ಷಾತೀತವಾಗಿ ಜಿಲ್ಲಾಡಳಿತ ಎಡವಿದ್ದು ಎಲ್ಲಿ ಅನ್ನೋದ್ರ ಬಗ್ಗೆ ಜನರು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಜಿಲ್ಲಾಡಳಿತ ಆ ರೀತಿ ವೈಫಲ್ಯ ಆಗಿದ್ರೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಹೊಣೆಗಾರಿಕೆ ಎಷ್ಟಿದೆ ಇದರಲ್ಲಿ? ಆ ಮಂತ್ರಿ ತನ್ನ ಕೆಲಸವನ್ನ ಸರಿಯಾಗಿ ಮಾಡಿಲ್ಲದೆ ಇದ್ರೆ ಆತನನ್ನ ಸಂಪುಟದಲ್ಲಿ ಇಟ್ಕೊಂಡಿರುವಂತಹ ಮುಖ್ಯಮಂತ್ರಿಯ ವೈಫಲ್ಯ ಎಷ್ಟು? ಇದೆಲ್ಲವನ್ನ ಜನರು ಪ್ರಶ್ನೆ ಮಾಡಬೇಕಾಗಿದೆ. ಆದ್ರೆ ಜನರು ಆ ರೀತಿ ಮಾಡೋದಿಲ್ಲ. ಅವರು ಆ ರೀತಿ ಮಾಡುವಂತಹ ಸಾಮರ್ಥ್ಯವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರು IT ಸೆಲ್ಗಳು ಹರಡುವಂತಹ ಸುಳ್ಳುಗಳಲ್ಲಿ ಮುಳುಗೋಗಿದ್ದಾರೆ. ವಾಸ್ತವದಿಂದ ಬಹಳ ದೂರ ಸಾಗಿದ್ದಾರೆ ಅವರು. ವೀಕ್ಷಕರೇ, ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ? ಏನು ಅಭಿಪ್ರಾಯ ಇದೆ? ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.